ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ನಾನಂತೂ ತುಂಬ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಪರ್ಪಸ್ NSP ಸ್ಕಾಲರ್ಶಿಪ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಓಕೆ, ಸೊ NSP ಸ್ಕಾಲರ್ಶಿಪ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಓಕೆ, ಸೊ ಇದಕ್ಕೂ ಮುಂಚೆ ಸ್ಕಾಲರ್ಶಿಪ್ದು ಒಂದು 2-3 ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಸೊ ಇದು ಬಂದು NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನ ಒಂದು ವಿಷಯ. ಓಕೆ, ಸೊ NSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿ ಆಲ್ರೆಡಿ ಟೈಮ್ ಆಗಿದೆ. ಲಾಸ್ಟ್ ಡೇಟ್ ಬಂದು ಅಕ್ಟೋಬರ್ 31 ಅಂತ ಹೇಳ್ತಾ ಇದ್ದಾರೆ. ಸೊ NSP ಸ್ಕಾಲರ್ಶಿಪ್ಪಲ್ಲಿ ಯಾರೆಲ್ಲ ಅಪ್ಲೈ ಮಾಡಬಹುದು, ಓಕೆ, ಸೊ ಏನವರ ಎಲಿಜಿಬಿಲಿಟಿ ಇದೆ ಏನು ಅಂತ ಹೇಳ್ತಾ ಇದ್ದೀನಿ. ಸೊ NSP ಸ್ಕಾಲರ್ಶಿಪ್ನಲ್ಲಿ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಹೇಳೋದಾದರೆ NSP ಸ್ಕಾಲರ್ಶಿಪ್ಪಲ್ಲಿ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು ಪೋಸ್ಟ್ ಗ್ರ್ಯಾಜುಯೇಟ್ವರೆಗೂ ನೀವು ಅಪ್ಲೈ ಮಾಡಬಹುದು. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ. ಓಕೆ, ಸೊ ಇದರಲ್ಲಿ SC ST ಆಗಿರಬಹುದು ಮತ್ತು OBC ಆಗಿರಬಹುದು, ಎಲ್ಲರೂ ಕೂಡ ಏನೋ ಅಪ್ಲೈ ಮಾಡಬಹುದಾಗಿದೆ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ, ನೀವು ಅಪ್ಲೈ ಮಾಡಬೇಕಂದ್ರೆ ಮೇನ್ ನಿಮಗೆ ಕ್ರೈಟೀರಿಯಾ ಇರೋದು, ಮಿನಿಮಮ್ ನೀವು 50% ಅಲ್ಲಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರಬೇಕು. ಹಿಂದಿನ ತರಗತಿಯಲ್ಲಿ ಮಿನಿಮಮ್ 50% ತಗೊಂಡು ಪಾಸ್ ಆಗಿರಬೇಕು. ಅಂದರೆ ನೀವೇನಪ್ಪ ಅಂತಂದರೆ NSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಬಲ್ ಆಗ್ತೀರಾ ಅಂತ ಹೇಳಿ ಅವ್ರು ಹೇಳ್ತಾರೆ. ಸೊ ಇದು ಬಿಟ್ಟರೆ ನಿಮ್ಮ ನಾರ್ಮಲ್ ಏನು ಡಾಕ್ಯುಮೆಂಟ್ಸ್ ಇರ್ತವೆ ಸ್ಕಾಲರ್ಶಿಪ್ಗೋಸ್ಕರ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮತ್ತು ನಿಮ್ಮ ID ಪ್ರೂಫ್ಗಳು, ಓಕೆ, ಸೊ ಇವೆಲ್ಲ, ಮತ್ತು ನಿಮ್ಮ ಸ್ಕೂಲ್ ಡೀಟೇಲ್ಸು, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು, ನಿಮ್ಮ ರಿಸಲ್ಟ್ದು ಡಾಟಾಬೇಸ್ ಅವ್ರು ಕೇಳ್ತಾರೆ. ಓಕೆ, ಸೊ ಇದೆಲ್ಲವೂ ಕೂಡ ನೀವು ತಗೊಂಡಿರಬೇಕು. ಇದೆಲ್ಲ ಇಟ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ವೆಬ್ಸೈಟಲ್ಲಿ. ನೀವು ಹತ್ತಿರದ ಆನ್ಲೈನ್ ವೆಬ್ಸೈಟ್ಗೆ, ಪೋರ್ಟಲ್ಗೆ ಹೋಗಿ ನೀವೇನಾದರೂ ಕೇಳಿದ್ರೆ, ನಿಮ್ಮ ಹತ್ತಿರದ ಒಂದು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ಕೇಳಿದ್ರೆ ನಿಮ್ಗೆ ಅಲ್ಲೇ ಅವ್ರು NSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಕೊಡ್ತಾರೆ. ಓಕೆ, ಸೊ ಯಾರಾದರೂ ಸ್ವಂತ ನೀವಾಗಿನೇ ಮಾಡ್ಕೋತೀನಿ ಅಂದರೆ ಮನೆಯಲ್ಲೂ ಕೂಡ ನೀವು ಮಾಡಬಹುದು. ಲಾಸ್ಟ್ ಟೈಮ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಯಾವ ರೀತಿ ಫಿಲಪ್ ಮಾಡಬೇಕು ಅಂತ ಹೇಳಿ ತೋರಿಸಿದ್ದೆ. ಸೊ ಸೇಮ್ ಪ್ರೊಸೀಜರ್ ಇರುತ್ತೆ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ NSP ಅಂತ ನೀವು ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಬಹುದು. ಓಕೆ, ಸೊ ಆ್ಯಸ್ ಆಫ್ ನಾನು ಹೇಳ್ದಂಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ನೀವು ಹಾಕಬಹುದು, ಇದರಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದೀವಿ. ಸೊ ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಹೆಲ್ಪ್ ಆಗುತ್ತೆ, ಸ್ಕೂಲ್ ಫೀಸ್ಗಾಗಲಿ ಎಲ್ಲ ಆಗಲಿ. ಯಾರ್ಯಾರೆಲ್ಲ ಹಾಸ್ಟೆಲಲ್ಲಿ ಇರ್ತಾ ಇದ್ದೀರಾ ಅವರು ಅದರ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗತ್ತೆ. ಯಾವ ಹಾಸ್ಟೆಲಲ್ಲಿ ಇದ್ದೀರಾ, ಎಷ್ಟು ದಿನಗಳವರೆಗೂ ಇದ್ದೀರಿ, ನೀವು ಯಾವಾಗಿಂದ ಇರ್ತಾ ಇದ್ದೀರಾ, ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ. ಮತ್ತು ಯಾರು ಹಾಸ್ಟೆಲಲ್ಲಿ ಇರ್ತಾ ಇಲ್ಲ ಅವರು ಓನ್ಲಿ ಡೇ ಸ್ಕಾಲರ್ಸ್ ಅಂತ ಹೇಳಿ ಹಾಕಬೇಕಾಗುತ್ತೆ. ಸೊ ಎಲ್ಲವುಗಳನ್ನು ಮೆನ್ಷನ್ ಮಾಡಿ, ನಿಮ್ಮ ಡೀಟೇಲ್ಸ್ಗಳನ್ನು ಕೊಟ್ಟು ಡೀಟೇಲನ್ನು ಮೆನ್ಷನ್ ಮಾಡಿ ನೀವು ಅಪ್ಲೈ ಮಾಡಬೇಕು. ಸೊ ಯಾರ್ಯಾರೆಲ್ಲ 50%ಗೂ ಮೇಲ್ಪಟ್ಟಿರಬೇಕು, ಮಾರ್ಕ್ಸು 50%ಗಿಂತ ಕೆಳಗಡೆ ಇದ್ದರೆ NSPದಲ್ಲಿ ಎಲಿಜಿಬಲ್ ಆಗಲ್ಲ. ಸೊ ಅಂಥವ್ರು ಹಾಕೋಕ್ಕಾಗಲ್ಲ. ಸೊ 50% ಮೇಲ್ಪಟ್ಟು ಯಾರು ಮಾರ್ಕ್ಸ್ ಎಲ್ಲ ತೊಗೊಂಡಿದ್ದೀರಿ ಅವರೆಲ್ಲ NSP ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನೀವು ಅಪ್ಲಿಕೇಬಲ್ ಆಗ್ತೀರಿ. ಸೊ ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು. ಇದರಿಂದ ನಿಮಗೆ ನೋಡಿ, ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆದರೆ ನಿಮ್ಮ ಫೀಸ್ಗಳಿಗೆ, ನಿಮ್ಮ ಬುಕ್ಸ್ಗಳಿಗೆ, ನಿಮ್ಮ ಖರ್ಚುಗಳಿಗೆ ಎಲ್ಲ ಏನಾಗುತ್ತಪ್ಪ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ NSP ಪೋರ್ಟಲಲ್ಲಿ ಎಲ್ಲರಿಗೂ ಸ್ವಾಗತ ಇದೆ, ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಬಟ್ ಅವರ ಕ್ರೈಟೀರಿಯಾಗೆ ಒಳಪಟ್ಟವರು ಅಂತ ಹೇಳ್ತಾರೆ. ಸೊ 50% ಮೇಲ್ಪಟ್ಟಿರಬೇಕು, ಮತ್ತು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಹತ್ರ ಅಪ್ಡೇಟೆಡ್ ಇರಬೇಕು. ಭಾಳ ಹಳೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಅಪ್ಲೋಡ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಾಸ್ಟ್ ಇನ್ಕಮು ನಿಮಗೆಲ್ಲ ಗೊತ್ತೇ ಇದೆ. ನೀವು SSP ಪೋರ್ಟಲಲ್ಲಿ ಯಾವ ರೀತಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕ್ತೀರಿ, ಅದೇ ರೀತಿ ಇಲ್ಲಿ ಕೂಡ ಅಪ್ಲಿಕೇಶನ್ ಹಾಕಬೇಕು. ಸೊ SSPಯಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ರೀಸೆಂಟಾಗಿ ತೆಗೆಸಿರುವಂಥ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತೀರಾ. ಅದೇ ರೀತಿ ಇಲ್ಲಿ ಕೂಡ ರೀಸೆಂಟಾಗಿ ತೆಗೆಸಿರುವಂತಹ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ NSP ಪೋರ್ಟಲಲ್ಲಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ, ಯಾರೆಲ್ಲ ಡೀಟೇಲ್ಸು, ನಿಮ್ಮ ಸ್ಕೂಲ್ ಹೋಗ್ತಾ ಇದ್ದರೆ ಯಾವ ಸ್ಕೂಲ್ ಇದೆ, ಕಾಲೇಜ್ ಇದ್ದರೆ ಯಾವ ಕಾಲೇಜು, ಯಾವ ಏರಿಯಾದಲ್ಲಿ ಬರುತ್ತೆ, ಯಾವ ಯೂನಿವರ್ಸಿಟಿ ಅಂಡರಲ್ಲಿದೆ, ಅದರ ಎಕ್ಸಾಮಿನೇಷನ್ ಬೋರ್ಡ್ ಯಾವ್ದು ಬರುತ್ತೆ, ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಕೂಡ ಕೇಳ್ತಾರೆ. ಓಕೆ, ಸೊ ನೀವು 50% ಮೇಲ್ಪಟ್ಟಿದ್ದೀರಿ ಅಂತ ಹೇಳೋದಕ್ಕೆ ಅವರು ಮಾರ್ಕ್ಸ್ಗಳನ್ನು ಕೂಡ ಕೇಳ್ತಾರೆ ನಿಮಗೆ. ಓಕೆ, ಸೊ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ NSP ಪೋರ್ಟಲಲ್ಲಿ ಕರೆಕ್ಟಾಗಿ ಎಲ್ಲ ಏನೇನು ರಿಕ್ವೈರ್ಮೆಂಟನ್ನು ಕೇಳಿರ್ತಾರೋ ಎಲ್ಲವನ್ನು ಫಿಲಪ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ನಿಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಸೊ ಪ್ರತಿಯೊಂದನ್ನೆಲ್ಲ ನೀವು ಅಪ್ಲೋಡ್ ಮಾಡಿ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮು, ಆಧಾರ್ ಕಾರ್ಡು, ಮತ್ತು ನಿಮ್ಮ ಸ್ಯಾಟ್ಸ್ ನಂಬರ್ ಇರುತ್ತೆ, ಮತ್ತು
ನೋಡಿ ನಿಮ್ಮ ಏನು ಸ್ಟೂಡೆಂಟ್ ಐ ಡಿ ನಂಬರ್ ಏನಿರುತ್ತೆ ಆ ಒಂದು ಐ ಡಿ ನಂಬರನ್ನು ಕೇಳ್ತಾರೆ. ಓಕೆ, ಸ್ಕೂಲ್ ಡೀಟೇಲ್ಸನ್ನು ಕೇಳ್ತಾರೆ, ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ಡೀಟೇಲ್ಗಳನ್ನ ಕೇಳ್ತಾರೆ. ಸೊ ಎಲ್ಲವನ್ನ ಮೆನ್ಷನ್ ಮಾಡಿ ನೀವು NSP ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ನ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ NSP ಸ್ಕಾಲರ್ಶಿಪ್ಗೆ ಯಾವುದೇ ಒಂದು ಏನು ಇಷ್ಟೇ ಕ್ಲಾಸ್ನವ್ರು ಹಾಕಬೇಕು ಇಷ್ಟೇ ಕ್ಲಾಸ್ನವ್ರು ಹಾಕಬೇಕು ಅಂತ ಆ ರೀತಿ ಏನೂ ಇಲ್ಲ. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಎಲ್ಲರೂ ಕೂಡ ಹಾಕಬಹುದು. ಕಾಲೇಜ್ನವ್ರಿಗೂ ಕೂಡ ಸಿಗುತ್ತೆ ಸ್ಕಾಲರ್ಶಿಪ್ NSPನಲ್ಲಿ. ಸೊ ಯಾರ್ಯಾರೆಲ್ಲ ಇದರ ಲಾಭ ಪಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ಪನ್ನು ನಿಮ್ದಾಗಿಸ್ಕೊಳ್ಳಿ, ಲಾಭ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೇನಾದರೂ ಹೊಸ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಮತ್ತೇನಾದರೂ ಹೊಸ ಅಪ್ಡೇಟ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಬೇಗ ಭೇಟಿಯಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ನಮಸ್ಕಾರ.